ಆತ್ಮೀಯ ಶಿಕ್ಷಕರೇ, ವಿಧಾನ ಪರಿಷತ್ತಿಗೆ ನಾನು ಸ್ಪರ್ಧೆ ಮಾಡಿರುವುದು ತಮಗೆ ಗೊತ್ತಿದೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ವಿಧಾನ ಪರಿಷತ್ ಮೇಲ್ಮನೆ, ಶಾಸನಸಭೆ, ಲೋಕಸಭೆ, ರಾಜ್ಯಸಭೆ ಇವು ಬಹಳ ಪ್ರಾಮುಖ್ಯವಾದಂಥ ಸಭೆಗಳು. ನಾನು ಶಾಸನಸಭೆಯಲ್ಲಿದ್ದಾಗ ಒಂದು ದಿನ ಗೈರಾಜರಾಗಲಿಲ್ಲ. ಪ್ರತಿದಿನ ಶಾಸನಸಭೆ ಆರಂಭದಲ್ಲಿ ಬಂದು ಕುಳಿತುಕೊಳ್ತಿದ್ದೆ, ಮಾತನಾಡ್ತಿದ್ದೆ, ಕೊನೆಯಲ್ಲಿ ಹೊರಗಡೆ ಬರ್ತಾಯಿದ್ದೆ. ಒಂದು ದಿನ, ಇದು ಭಾಳ ತಾವು ಗಮನಿಸಬೇಕು, ಅಂದರೆ ಶಾಸನಸಭೆಯ ಬಗ್ಗೆ ನನಗಿರುವ ಕಾಳಜಿ, ಅಭಿಮಾನ, ಇವತ್ತು ನಮ್ಮ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಶಾಸನಸಭೆಯೇ ಮಹತ್ವವಾದ್ದು. ಈ ಮಾತನ್ನು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಒಂದು ಕಡೆ ಹೇಳ್ತಾರೆ, ಕರ್ನಾಟಕದಲ್ಲಿ ಒಂದು ದಿನ ಶಾಸನಸಭೆಗೆ ಗೈರಾಜರಾಗದೆ ಬಂದವರು ಯಾರಾದರೂ ಇದ್ದರೆ ವಾಟಾಳ್ ನಾಗರಾಜ್. ಅಂಥ ವ್ಯಕ್ತಿಯನ್ನು ಮತ್ತೊಬ್ಬರನ್ನ ನೋಡಲೇ ಇಲ್ಲ ಅಂಥೇಳಿ ಪ್ರಶಂಸೆ ಮಾಡ್ತಾರೆ. ಅದೇ ರೀತಿ ಬಿ ಚಂದ್ರೇಗೌಡರಂಥ ಹಿರಿಯ ಮುಖಂಡರು ಅವರು ಹೇಳ್ತಾರೆ, ಲೋಕಸಭೆಯಲ್ಲಿ ಪ್ರಧಾನಮಂತ್ರಿಯವರು ಜವಾಹರ್ಲಾಲ್ ನೆಹರೂರವರು ಆರಂಭದಲ್ಲಿ ಒಂದು ದಿನ ಲೋಕಸಭೆಗೆ ಗೈರಾಜರಾಗಲಿಲ್ಲ. ಕರ್ನಾಟಕದಲ್ಲಿ ಒಂದು ದಿನ ಶಾಸನಸಭೆಗೆ ಗೈರಾಜರಾಗಲಿಲ್ಲ ವಾಟಾಳ್ ನಾಗರಾಜ್ ಅಂತ ಹೇಳ್ತಾರೆ. ನನಗೆ ಶಾಸನಸಭೆಯ ಬಗ್ಗೆ, ವಿಧಾನ ಪರಿಷತ್ತಿನ ಬಗ್ಗೆ, ಲೋಕಸಭೆ ಬಗ್ಗೆ, ರಾಜ್ಯಸಭೆ ಬಹಳ ಗೌರವ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಈ ಮನೆಗಳಿಗಿರ್ತಕ್ಕಂಥ ಶಕ್ತಿ ಮತ್ತೊಂದಿಲ್ಲ. ನಾನು ವಿಧಾನ ಪರಿಷತ್ ಅಂದರೆ ಮೇಲ್ಮನೆ. ಈ ಮೇಲ್ಮನೆಗೆ ಶಿಕ್ಷಕರ ಪರವಾಗಿ, ನಿಮ್ಮ ಪರವಾಗಿ ನಾನು ಸ್ಪರ್ಧೆ ಮಾಡಿದ್ದೇನೆ. ನೀವು ಮೇಲ್ಮನೆಯಷ್ಟೇ ಎತ್ತರವಾದವರು, ಮೇಲ್ಮನೆಯಷ್ಟೇ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥ ಮಹಾ ವ್ಯಕ್ತಿಗಳು. ನೀವು ಆರಿಸ್ತಕ್ಕಂಥ ವ್ಯಕ್ತಿ ಅಷ್ಟೇ ಎತ್ತರವಾದ ವ್ಯಕ್ತಿಯನ್ನು ಆರಿಸಬೇಕು. ನಿಮ್ಮ ಸಮಗ್ರ ಬೇಡಿಕೆಗಳ ಬಗ್ಗೆ ನಿತ್ಯ ನಿರಂತರವಾಗಿ ಹೋರಾಟ ಮಾಡ್ತೀನಿ ನಾನು. ನನ್ನ ಬಗ್ಗೆ ನಿಮಗೆ ನಂಬಿಕೆ ಇದೆ. ಪ್ರಾಮಾಣಿಕವಾಗಿ ಯಾವುದಕ್ಕೂ ಗಮನ ಕೊಡದೆ ತಾವು ನನಗೆ ಪ್ರಥಮ ಪ್ರಾಶಸ್ತ್ಯ ಮತವನ್ನು ಕೊಡುವ ಮೂಲಕ ನನ್ನನ್ನು ವಿಧಾನ ಪರಿಷತ್ತಿಗೆ ಆರಿಸಿ, ನಿಮಗೆ ಗೌರವ, ಶಕ್ತಿ ಎಲ್ಲವೂ ಹೆಚ್ಚಾಗುತ್ತೆ. ನಿಮಗೆ ನಮಸ್ಕಾರ, ಗೌರವ ಇರಲಿ. ಎಂದೆಂದೂ ನಿಮ್ಮ ಪರವಾಗಿ ಹೋರಾಟ ಮಾಡೋದಕ್ಕೆ ನಾನು ನಿಂತಿದ್ದೇನೆ. ಮತ್ತೊಮ್ಮೆ ನಮಸ್ಕಾರ.